ಹ್ಯಾಂಡ್ ಸ್ಯಾನಿಟೈಸರ್, 18ರಿಂದ ಮೇಲ್ಪಟ್ಟವರಿಗೆ ಉಚಿತ ವ್ಯಾಕ್ಸಿನ್ ಕೊಡಿಸ್ತೀವಿ ಅಂತ ಸರ್ಕಾರ ಹೇಳಿದ್ರು ಕೂಡ ವ್ಯಾಕ್ಸಿನ್ ಸಿಗ್ತಾ ಇಲ್ಲ. ಒಂದು ರೀತಿಯಲ್ಲಿ ನಾಟಕ ಆಡದ ಹಾಗಾಗಿದೆ. ಜನರನ್ನ ಅಲ್ಲಿ ಒಂದು ಹೇಳ್ತಾರಲ್ಲ ಮಂಕು ಬುದ್ಧಿ ಎರ್ಚ್ದಂಗ ಮಾಡ್ತಾ ಇದ್ದಾರೆ ಅಂತ ಹೇಳಿ ಅದೇ ರೀತಿಯ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಡಾಕ್ಟರ್ ಸುನಿಲ್ ಅವರೇ, ಈಗ ಒಂದ್ ಕಡೆ ಪ್ರಕರಣಗಳ ಸಂಖ್ಯೆ ಏರಿಕೆ ಆಗ್ತಾ ಇದೆ, ಇನ್ನೊಂದು ಕಡೆ ಸೋಂಕು ಜಾಸ್ತಿ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಸಿಂಪ್ಟಮ್ಸ್ ಕಾಣಿಸಿಕೊಂಡವರು ಕೂಡ ನಾನು ಇಮಿಡಿಯೇಟ್ ಆಗಿ ವ್ಯಾಕ್ಸಿನ್ ಹಾಕಿಸ್ಕೊಳ್ಳೋಣ ಅನ್ನುವಂಥ ಬರೋದಲ್ಲಿ ಹೋಗ್ತಾ ಇದ್ದಾರೆ. ಸೊ ಎಲ್ಲರೂ ಕೂಡ ರಿಜಿಸ್ಟ್ರೇಷನ್ ಮಾಡ್ಕೊಳ್ತಾ ಇದ್ದಾರೆ. ಈಗ ಸಾಕಷ್ಟು ಜನರಲ್ಲಿ ಪ್ರಶ್ನೆ ಇರುವಂತದ್ದು, ಈಗ ಸೋಂಕು ಇರುವಂತಹ ಸಂದರ್ಭದಲ್ಲಿ ಅಥವಾ ಅವರಿಗೆ ಪಾಸಿಟಿವ್ ಬಂದ ಸಂದರ್ಭದಲ್ಲಿ ವ್ಯಾಕ್ಸಿನ್ ಹಾಕಿಸ್ಕೊಳ್ಬಹುದು ಅಥವಾ ಎಷ್ಟು ದಿನಗಳ ಮೇಲೆ ಹಾಕಿಸ್ಕೊಳ್ಬೇಕಾಗತ್ತೆ, ಅಥವಾ ಏನಾದ್ರು ಸ್ವಲ್ಪ ಸಿಂಪ್ಟಮ್ಸ್ ಇದ್ರೂ ಕೂಡ ಅವರು ಟೆಸ್ಟ್ ಮಾಡ್ಬೇಕಾಗತ್ತಾ ವ್ಯಾಕ್ಸಿನ್ ಹಾಕಿಸ್ಕೋದಕ್ಕಿಂತ ಮುಂಚೆ ಅಂತ? ಹೌದು, ಖಂಡಿತವಾಗ್ಲು. ಈಗ ಆಕ್ಚುಲಿ ಹೇಳೋದು ಸೋಂಕು ಬಂದು 1 ತಿಂಗಳ ನಂತರ ನೀವು ಹಾಕ್ಸ್ಕೋಬಹುದು ಅಂತ ಹೇಳ್ತಾ ಇದೀವಿ. ಅದಾದ ಈವನ್ ದಟ್ ಇಸ್ ಅ ಗೈಡ್ ಲೈನ್ಸ್. ಈಗ ಇವತ್ತು ಸೋಂಕು ಬಂದ್ರೆ ಇನ್ನು 1 ತಿಂಗಳು ಆದ್ಮೇಲೆ ಅದು ಅಂದ್ರೆ ಆಕ್ಚುಲಿ ಹೇಳಿದ್ದು ಸೋಂಕು ಬಂದು 1 ತಿಂಗಳ ಅನ್ನೋದಕ್ಕಿಂತ ಕ್ಯೂರ್ ಆಗಿ 1 ತಿಂಗಳು ಅಂತ ಹೇಳ್ಬಹುದು. ಸೊ ಅದಾದ್ಮೇಲೆ ನೀವು ವ್ಯಾಕ್ಸಿನ್ ಹಾಕ್ಸ್ಕೋಬಹುದು. ಸೊ ಅದೇ ಅಕಸ್ಮಾತ್ ತಾವ್ ಹೇಳ್ದಂಗೆ ಯಾರಿಗಾದ್ರೂ ಏನಾದ್ರು ಡೌಟ್ ಇದ್ದು, ಸಿಂಪ್ಟಮ್ಸ್ ಇದ್ದು ಅಥವಾ ಕಾಂಟ್ಯಾಕ್ಟ್ ಅಲ್ಲಿ ಇದ್ದು ಅಂತದ್ ಏನಾದ್ರು ಪ್ರಾಬ್ಲಮ್ ಇದ್ರೆ ಖಂಡಿತವಾಗ್ಲೂ ಅವ್ರು ಟೆಸ್ಟ್ ಮಾಡಿಸ್ಕೊಂಡೆ ಹಾಕ್ಸ್ಕೊಳೋದು ಬಹಳ ಒಳ್ಳೇದು ಅಂತ ಹೇಳುತ್ತೆ. ಸೊ ಹಾಗಾಗಿ ಅಂತವ್ರು ಟೆಸ್ಟ್ ಮಾಡಿಸ್ಕೊಂಡು ಹಾಕ್ಸ್ಕೊಂಡ್ಬಿಟ್ಟು ಆಮೇಲೆ ಮಾಡೋದು ಒಳ್ಳೇದು. ಅಂದ್ರೆ ಒಂದ್ ವೇಳೆ ಈಗ ಈ ತರ ಎಷ್ಟೋ ಜನರಿಗಾಗಿ ಅದು ಕೆಲವೊಂದು ಸಂದರ್ಭದಲ್ಲಿ ಎಫೆಕ್ಟ್ ಆಗಿರುವಂತಹ ಚಾನ್ಸಸ್ ಕೂಡ ಇದೆ ಅಂತ ಒಂದಷ್ಟು ಜನ ಹೇಳ್ತಾ ಇದ್ದಾರೆ ಅಂತ ಹೇಳಿ. ಸೊ ಅಥವಾ ಅದರ ಲಾಭ ಸಿಗೋದಿಲ್ವಾ, ಪ್ರಯೋಜನ ಸಿಗೋದಿಲ್ವಾ, ಹೇಗೆ? ಇಲ್ಲ, ಅದೇನಾಗುತ್ತೆ ಅಂದ್ರೆ ವ್ಯಾಕ್ಸಿನ್ ಏನ್ ಮಾಡುತ್ತೆ, ಅಗೇನ್ ಆಂಟಿಬಾಡೀಸ್ ಪ್ರೊಡ್ಯೂಸ್ ಮಾಡುತ್ತೆ. ನ್ಯಾಚುರಲ್ ಇಮ್ಯುನಿಟಿ, ಕೋವಿಡ್ ಬಂದ್ರು ಆಂಟಿಬಾಡೀಸ್ ಪ್ರೊಡ್ಯೂಸ್ ಆಗುತ್ತೆ. ಸೊ ಎರಡು ಕೂಡ ಇಮ್ಯುನಿಟಿನೇ ಉತ್ಪಾದನೆ ಮಾಡೋದ್ರಿಂದ ಸೊ ಹಾಗಾಗಿ ಅದರಿಂದ ಬಹಳಷ್ಟು ಮಟ್ಟಿಗೆ ಏನು ತೊಂದರೆ ಆಗ್ಲಿಕ್ಕಿಲ್ಲ. ಬಟ್ ಅಗೇನ್ ಆಸ್ ಪರ್ ದ ನಾರ್ಮ್ಸ್ 1 ತಿಂಗಳು ಬಿಟ್ಟು ಹಾಕ್ಸ್ಕೊಳೋದು ಬಹಳ ಒಳ್ಳೇದು. ಸೊ ಹಾಕ್ಸ್ಕೊಂಡ್ಮೇಲೆ ಇನ್ನೊಂದ್ ಏನಂದ್ರೆ ವ್ಯಾಕ್ಸಿನ್ಗೆ ಈ ವ್ಯಾಕ್ಸಿನ್ ಕೆಲವು ಮ್ಯೂಟೇಟೆಡ್ ವೈರಸ್ ಗೆ ಕೂಡ ಎಫೆಕ್ಟ್ ಇರುತ್ತೆ ಅಂತ ಹೇಳೋದ್ರಿಂದ ಖಂಡಿತವಾಗ್ಲೂ ವ್ಯಾಕ್ಸಿನ್ ಹಾಕ್ಸ್ಕೊಂಡ್ರೆ ಅವ್ರು ಬಹಳ ಒಳ್ಳೇದೇ. ನನಗೆ ಕೋವಿಡ್ ಬಂದಿದೆ, ಯಾಕೆ ವ್ಯಾಕ್ಸಿನ್ ಹಾಕ್ಸ್ಕೋಬೇಕಂದ್ರೆ ಅಗೇನ್ ವ್ಯಾಕ್ಸಿನ್ ಕವರ್ ಸಮ್ ಮ್ಯೂಟೇಟೆಡ್ ಸ್ಟೈನ್, ಎಲ್ಲವೂ ಅಲ್ಲ. ಸೊ ಹಾಗಾಗಿ ಅವ್ರನ್ನ ಕವರ್ ಮಾಡ್ತಾರೆ. ಡಾಕ್ಟರ್, ಈಗ 18 ವರ್ಷ ಮೇಲ್ಪಟ್ಟವರೇ ಸಾಕಷ್ಟು ಸಂಖ್ಯೆಯಲ್ಲಿ ಹೋಗ್ತಾ ಇದ್ದಾರೆ ವ್ಯಾಕ್ಸಿನ್ ಹಾಕಿಸ್ಕೊಳ್ಳೋದಕ್ಕೆ. ಬಟ್ 45 ವರ್ಷ ಮೇಲ್ಪಟ್ಟವರಿಗೇನೆ 2ನೇ ಡೋಸ್ ಸಿಗ್ತಾ ಇಲ್ಲ. ನಿಮ್ಮ ಸಜೆಷನ್ ಏನು ಡಾಕ್ಟರ್ ಈ ಸಂದರ್ಭದಲ್ಲಿ? ನನ್ನ ಸಜೆಷನ್ ಏನಪ್ಪಾ ಅಂದ್ರೆ, ಈಗ ವ್ಯಾಕ್ಸಿನ್ ಸಿಕ್ಕರೆ ವ್ಯಾಕ್ಸಿನ್ ಹಾಕ್ಸ್ಕೋಬೇಕು, ಸಿಗ್ಲಿಲ್ಲ ಅಂದ್ರೆ ಕೋವಿಡ್ ಅಪ್ರೋಪ್ರಿಯೇಟ್ ಬಿಹೇವಿಯರ್ ನ ಫಾಲೋ ಮಾಡಬೇಕು. ಸೊ ಹಾಗಾಗಿ ಈಗ ಸೆಕೆಂಡ್ ವೇವ್ ಅಲ್ಲಿ ನೋಡ್ತಾ ಹೋದಾಗ ತುಂಬಾ ಯಂಗರ್ ಜನರೇಷನ್ ಎಫೆಕ್ಟ್ ಆಗ್ತಾ ಇದ್ದಾರೆ. ಸೊ ಯಂಗರ್ ಜನರೇಷನ್ ಎಫೆಕ್ಟ್ ಆಗೋದ್ರಿಂದ ನಾವು ಒಂದು ಹ್ಯಾಪಿ ಹೈಪಾಕ್ಸಿಯಾ ಸಿಂಡ್ರೋಮ್ ಅಂತ ಹೇಳ್ತಾ ಇದೆ. ಇವನ್ ಯಂಗರ್ ಜನರೇಷನ್ ಅಲ್ಲಿ ಚಿಕ್ಕವರು 20 ವರ್ಷ 22 ವರ್ಷದವರು ಕೂಡ ಡೆತ್ಸ್ ಎಲ್ಲ ಆಗುವಂತ ಸಾಧ್ಯತೆಗಳಿದೆ. ಲಂಗ್ಸ್ ಎಲ್ಲ ತುಂಬಾ ಇಕ್ವಲ್. ಸೊ ಹಾಗಾಗಿ ವ್ಯಾಕ್ಸಿನ್ ಸಿಕ್ಕರೆ ಫೈನ್, ಹಾಕ್ಸ್ಕೊಡಿ. ಸಿಗ್ಲಿಲ್ಲ ಅಂದ್ರೆ ಸೋಷಿಯಲ್ ಡಿಸ್ಟೆನ್ಸಿಂಗ್, ಮಾಸ್ಕ್, ಈ ಕೋವಿಡ್ ಅಪ್ರೋಪ್ರಿಯೇಟ್ ಬಿಹೇವಿಯರ್ ಅಂತ ಏನಿದೆ ಅದನ್ನು ಕೂಡ ಫಾಲೋ ಮಾಡ್ಬೇಕು. ಆಮೇಲೆ ಇನ್ನೊಂದ್ ಏನಂದ್ರೆ ಬೆಸ್ಟ್ ಮೆಥಡ್ ನೀವು ನನಗೆ ಕೋವಿಡ್ ನಿಯಂತ್ರಣ ಮಾಡಕ್ ಯಾವ್ದಪ್ಪ ಅಂದ್ರೆ ಒಂದು ವ್ಯಾಕ್ಸಿನ್ ಜೊತೆಗೆ ಆ ಕೋವಿಡ್ ಅಪ್ರೋಪ್ರಿಯೇಟ್ ಬಿಹೇವಿಯರ್ ಎರಡೂ ಫಾಲೋ ಮಾಡ್ಬೇಕಾಗುತ್ತೆ. ವ್ಯಾಕ್ಸಿನ್ ಹಾಕ್ಸ್ಕೋಬೇಕು, ಕೋವಿಡ್ ಅಪ್ರೋಪ್ರಿಯೇಟ್ ಬಿಹೇವಿಯರ್ ಫಾಲೋ ಮಾಡ್ಬೇಕು. ಸಾಕಷ್ಟು ವಿಚಾರಗಳನ್ನ, ಮಾಹಿತಿಯನ್ನ ನಮ್ಮ ಜೊತೆ ಹಂಚ್ಕೊಂಡಿದ್ದೀರಾ ಡಾಕ್ಟರ್. ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ಲ ವೀಕ್ಷಕರೇ, ವ್ಯಾಕ್ಸಿನ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ರೀತಿಯಾಗಿ ನಾವು ಮಾಹಿತಿಗಳನ್ನ ತೆಗೆದುಕೊಳ್ಬೇಕಾಗತ್ತೆ, ವ್ಯಾಕ್ಸಿನ್ ಹಾಕಿಸ್ಕೊಳ್ಳುವಂತಹ ಬಗೆ ಹೇಗೆ, ಅದರ ಜೊತೆಗೆ ನಾವು ಅಪ್ರಾಪ್ರಿಯೇಟ್ ಬಿಹೇವಿಯರ್ ಅನ್ನ ಕೂಡ ನಾವು ಮೇಂಟೈನ್ ಮಾಡಲೇಬೇಕು. ಇದು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು. ಈ ವಾರ್ತೆಯ ಮುಖ್ಯಾಂಶಗಳ ಪ್ರಾಯೋಜಕರು